ಈ ಫೋಟೋದಲ್ಲಿರೋ ಹುಡುಗಿನ ತಾಯ್ವಾನ್ ಪೀಪಲ್ಸು ಲಿಟಿಲ್ ಗರ್ಲ್ ಅಂತ ಕರೀತಾರೆ. 1998 ಅಲ್ಲಿ ಒಂದು ಫ್ಯಾಮಿಲಿ ಫಾರೆಸ್ಟ್ಗೆ ಟ್ರಕ್ಕಿಂಗ್ ಅಂತ ಹೋಗ್ತಾರೆ. ಅವ್ರು ಟ್ರಕ್ಕಿಂಗ್ ಹೋಗೋವಾಗ ವಿಡಿಯೋಸ್ ಅನ್ನೋದು ಕ್ಯಾಪ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಟ್ರಕ್ಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಒಬ್ರು ಮಿಸ್ಟ್ರಿಯಾಗಿ ಸತ್ತೋಗ್ಬಿಡ್ತಾರೆ. 2 days ಆದ್ಮೇಲೆ ಇನ್ನೊಬ್ರು ಸತ್ತೋಗ್ತಾರೆ. ಏನಿದು ಟ್ರಕ್ಕಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಈ ತರ ಇನ್ಸಿಡೆಂಟ್ ನಡೀತಿದೆ ಅಂತ ಡೌಟ್ ಪಡ್ತಾರೆ. ಅವ್ರು ರೆಕಾರ್ಡ್ ಮಾಡಿರೋ ವಿಡಿಯೋ ಅನ್ನೋದು ಚೆಕ್ ಮಾಡ್ತಾರೆ. ಆ ಫುಟೇಜ್ ನೋಡಿದ್ಮೇಲೆ ಅವ್ರಿಗೆ ಶಾಕು. ಆ ವಿಡಿಯೋದಲ್ಲಿ ಸೆದೋಗಿರೋ ಪರ್ಸನ್ ಅಲ್ಲೋ ಡಿಫ್ರೆಂಟ್ ಆಗಿತ್ತು. ಆಮೇಲೆ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಒಂದು ಚಿಕ್ಕ ಹುಡುಗಿ ಇದೆ, ಅವಳ ಕಣ್ಣೆಲ್ಲ ಡಿಫ್ರೆಂಟ್ ಆಗಿರ್ತದೆ. ಈ ಫ್ಯಾಮಿಲಿ ಟ್ರಕ್ಕಿಂಗ್ ಹೋಗಿರೋವಾಗ ಈ ಹುಡುಗಿನ ನೋಡೇ ಇಲ್ಲ. ಅವ್ಳು ನೋಡಕ್ಕೆ ದೆವ್ವ ತರ ಇದ್ದಾಳೆ ಅಂತ ಆ ಫುಟೇಜ್ ಅನ್ನೋದು ಒಂದು ಮೀಡಿಯಾ ಪರ್ಸನ್ ಕೊಟ್ಬಿಡ್ತಾರೆ. ಆ ಮೀಡಿಯಾ ಪರ್ಸನ್ಗೆ ಆ ಫುಟೇಜ್ ನೋಡ್ಬಿಟ್ಟು ಆ ವಿಡಿಯೋ ಮೇಲೆ ಒಂದು ನಂಬಿಕೆ ಇಲ್ಲ. ನಾರ್ಮಲ್ ಹುಡುಗಿ ಅಂತ ಅನ್ಕೊಂತಾನೆ ಈ ಮೀಡಿಯಾ ಪರ್ಸನ್. ಈ ಮೀಡಿಯಾ ಪೀಪಲ್ಸು ಆ ಊರಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ. ಆ ಊರಲ್ಲಿರೋ ಪೀಪಲ್ಸ್ಗೆ ಆ ಹುಡುಗಿನ ನೋಡೇ ಇಲ್ವಂತೆ. ಈ ಇನ್ಸಿಡೆಂಟ್ ಆದ್ಮೇಲೆ ಈ ಮೀಡಿಯಾ ಪೀಪಲ್ಸು ಇದನ್ನ ಪಬ್ಲಿಷ್ ಮಾಡೋಣ ಅಂತ ಎಡಿಟರ್ ಕೈಯಲ್ಲಿ ಕೊಡ್ತಾರೆ. ಆ ವಿಡಿಯೋ ಎಡಿಟರ್ ಆ ವಿಡಿಯೋನ ಎಡಿಟ್ ಮಾಡುವಾಗ ಆ ಫುಟೇಜಲ್ಲಿ ಸಮ್ಟೈಮ್ಸ್ ಆ ಹುಡುಗಿ ಇರ್ತಾಳೆ ಅಂತೆ, ಸಮ್ಟೈಮ್ಸ್ ಆ ಹುಡುಗಿ ಇರಲ್ವಂತ. ಆ ಎಡಿಟರ್ ಈ ವಿಡಿಯೋಸ್ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಲ್ಲಿಂದ ಮನೆಗೆ ಹೋಗ್ತಾರೆ. ಆ ಎಡಿಟರ್ ಮನೆಗೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಮನೇಲಿ ಏನೋ ಸೌಂಡ್ ಎಲ್ಲ ಚೆಕ್ ಮಾಡಕ್ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಆ ಹುಡುಗಿ. ಈ ವಿಷಯ ಪಬ್ಲಿಷ್ ಆದ್ಮೇಲೆ ತುಂಬಾ ಜನ ಈ ಹುಡುಗಿ ನಮ್ ವಿಡಿಯೋಸ್ ಅಲ್ಲೂ ಬರ್ತಾಳೆ ಅಂತ ಹೇಳವ್ರೆ. ಈಗ್ಲೂ ತಾಯ್ವಾನ್ ಪೀಪಲ್ಸ್ ಆ ಹುಡುಗಿನ ನೋಡಿ ಭಯ ಪಡ್ತಾರೆ ಅಂತ. ಈ ಕಥೆಯಿಂದ ಒಂದ್ 3 ಮೂವಿ ತೆಗ್ದಿದ್ದಾರೆ. ಆ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿರೋ ಆಕ್ಟರ್ಸ್ ಸಮ್ಟೈಮ್ಸ್ ಅವರು ಈ ವಿಷಯನ ಫೀಲ್ ಮಾಡಿದ್ದಾರೆ ಅಂತೆ. ಇವಾಗ ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನಗೇನೆ ಒಂದು